So hey guys, good evening guys, welcome back to my new vlog. So ಇವತ್ತಿನ vlogನ ಆರಂಭ ನಾವಿರೋ ಮನೆಯಿಂದ. So hello new viewer and guys, welcome back to my YouTube channel. Today I'm starting my vlog from my home where I stay right now. Actually we are going to talk about the penguin which moves in a different direction. But one of them caught our eye, the one in the center. Shortly afterwards, we saw him heading straight towards a mountain. ಎಸ್ ಗೈಸ್, ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಅದೇ ಪೆಂಗ್ವಿನ್ ಬಗ್ಗೆ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ಪೆಂಗ್ವಿನ್ ವಿಚ್ ಚೋಸನ್ ದ ವೇ ವಿಚ್ ವಾಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಕ್ರೌಡೆಡ್ ಪ್ಲೇಸ್. These penguins are all heading to the open water to the right. ತುಂಬ ಜನ ಗ್ರೂಪ್ ಜೊತೆ ಹೋಗಿಲ್ಲ, ಸಪ್ರೇಟಾಗಿ ಒಂದು 70 ಕಿಲೋಮೀಟರ್ಸ್ ದೂರ ಟ್ರಾವೆಲ್ ಮಾಡಿದೆ ಆ ಪೆಂಗ್ವಿನ್. ಸೊ ಅದು ಗೊತ್ತಿತ್ತು, ಬಟ್ ಆದ್ರೂ ಅದು ಗ್ರೂಪ್ನ ಸಪ್ರೇಟಾಗಿ ಅಂದರೆ ಒಂದೇನಾದರೂ ಲಿಸ್ಟ್ ತೊಗೊಂಡು ಏನೋ ಒಂದು ಮಾಡಬೇಕಂತ ಆ ಥರ ಒಂದು ಇನ್ಸ್ಪಿರೇಷನಲ್ ಮೋಟಿವೇಶನಲ್ ಆಗಿ ವಿಡಿಯೋ ತೊಗೊಂಡಿದ್ದೀವಿ ನಾವೆಲ್ಲ. ಆ್ಯಂಡ್ ಬಟ್ ಆ ಒಂದು ವಿಡಿಯೋಯಿಂದ ತುಂಬ ಜನ ಡಿಫ್ರೆಂಟಾಗೂ ತಿಳ್ಕೊಂಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಲೆಟ್ ಮಿ ನೋ ವಾಟ್ ಈಸ್ ದಟ್. ನಾನು ಅದ್ರ ಬಗ್ಗೆ ಅಂದ್ಕೊಂಡಿರೋದೇನು ಅಂದರೆ ಅದರಿಂದ ಏನು ಡಿಸ್ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಬನ್ನಿ ಇವಾಗ ಶೇರ್ ಮಾಡ್ತೀನಿ. ಎಸ್ ಗೈಸು, ಆ ಪೆಂಗ್ವಿನ್ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಬಂದಾಗಲಿಂದ ಎಲ್ಲರೂ ತುಂಬ ಮೋಟಿವೇಟ್ ಆಗಿದ್ದಾರೆ. ಬಿಲಿಯನ್ಸ್ ಪೀಪಲ್ಲು ತಮ್ಮ ದಾರಿಯನ್ನು ಚೇಂಜ್ ಮಾಡಿದ್ದಾರೆ, ಪ್ರೊಫೆಷ್ನಲ್ ಚೇಂಜ್ ಮಾಡಿದ್ದಾರೆ, ತಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಒಂದು ಗ್ರೂಪಲ್ಲಿ ಇನ್ವಾಲ್ವ್ ಆಗೋದು ಬದಲು, ಒಂದು ಬ್ಯಾಡ್ ಗ್ರೂಪಲ್ಲಿ ಇನ್ವಾಲ್ವ್ ಆಗೋದು ಬದಲು, ಒಂದು ಸಿಂಗಲ್ ಒಂಟಿಯಾಗಿ ಒಂದೇನಾದರೂ ಮಾಡ್ಬೇಕಂದ್ಬಿಟ್ಟು ಆವೇನೋ ಚಾಯ್ಸ್ ಮಾಡೋಕೆ ಹೋಗ್ತಿದ್ದಾರೆ. ಪೆಂಗ್ವಿನಿಂದ ಅರ್ಥ ಆಗಿರೋದು ಅಂದರೆ ಅಲೋನಾಗಿ ಒಂದು ಹಾರ್ಡ್ ರಿಸ್ಕ್ ಸ್ಟೆಪ್ ತೊಗೊಂಡಿರೋದು. ಸೊ ಅದು ಗ್ರೂಪಿಂದ ಡಿಫ್ರೆಂಟಾಗಿ ಅಂದರೆ ಗುಂಪಿರೋ ಜಾಗದಿಂದ, ಗುಂಪಲ್ಲಿ ಗೋವಿಂದ ಅಂತಾರೆ, ಸೊ ಗುಂಪಿರೋ ಜಾಗದಿಂದ ಸಪ್ರೇಟಾಗಿ ಒಂಟಿಯಾಗಿ ಏನೋ ಒಂದು ಮಾಡಬೇಕಂತ ಅಂದರೆ ಅದ್ರ ಪ್ರಕಾರ ಜೀವನ ನಡೆಸ್ಬೇಕಂದ್ಬಿಟ್ಟು ಅದು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಂದ್ಕೊಳ್ಳಿ, ಅಲ್ಲಿಂದ ಹೊರಗೆ ಹೋಗಿ ಒಬ್ಬರೇ ಒಂಟಿಯಾಗಿ ಹೋಗ್ತಾ ಇತ್ತು. But one of them caught our eye, the one in the center. He would neither go towards the feeding grounds at the edge of the ice, nor return to the colony. Shortly afterwards, we saw him heading straight towards the mountains, some 70 kilometers away. ಆ ಪೆಂಗ್ವಿನ್ ವಿಡಿಯೋ ನೀವು ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ಒಂದಿಷ್ಟು ಬ್ಯಾಡ್ ಗ್ರೂಪ್ ಇರುತ್ತೆ, ಅದರಿಂದ ಸಪ್ರೇಟ್ ಆಗಬೇಕು ಗೈಸ್. ನಾವು ಒಳ್ಳೆ ಫ್ರೆಂಡ್ಸ್ ಇರ್ತೀವಿ, ಅದನ್ನು ಫ್ರೆಂಡ್ಸಿಗೆ ಆ ಥರ ವ್ಯಾಲ್ಯೂ ಕೊಡದೆ ಆ ಥರ ಮಾಡೋದು, ಆ್ಯಂಡ್ ಫ್ಯಾಮಿಲಿಗೆ ಟೈಮ್ ಕೊಡದೆ ಆ ಥರನ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಸೊ ಅವರಿಂದ ದೂರ ಹೋಗ್ಬೇಡಿ ಆ್ಯಂಡ್ ಫಾಲೋ ಮಾಡ್ತಾರೆ. ಫ್ರೆಂಡ್ಸ್ ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಸಿಗಲ್ಲ ಗೈಸ್. ಇವಾಗ ಸಿಕ್ಕಿರೋ ಫ್ರೆಂಡ್ಸ್ ಥರ ಬೇರೆ ಫ್ರೆಂಡ್ಸು ಅಷ್ಟೇ ವ್ಯಾಲ್ಯೂ ಕೊಡೋದು ಡೌಟು. ಆ್ಯಂಡ್ ಇವಾಗ ನಿಮಗೆ ಯಾವ ಥರ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಅವ್ರು ನಿಮ್ಮ ಜೊತೆ ಯಾವ ಥರ ಮಾತಾಡ್ತಾರೆ ಅದೇ ಥರ ಬೇರೆ ಫ್ರೆಂಡ್ಸ್ ಮಾತಾಡ್ತಾರೆ ಅಂತ ನೀವು ಅಂದ್ಕೋಬೇಡಿ. ದೇ ಆರ್ ಗೋಯಿಂಗ್ ಟು ಬಿ ಡಿಫ್ರೆಂಟ್, ವೆರಿ ಡಿಫ್ರೆಂಟ್. ಸೊ ಗೈಸ್, ಆ ಪೆಂಗ್ವಿನ್ ಮಾಡಿದ್ದು ಏನಂದರೆ, ಒಬ್ಬ ಮಾನವ ತನ್ನ ಮನೆ ಬಿಟ್ಟು ಹೋಗಿ ಪೂರಾ ದೇಶನ ಅಂದರೆ ಜಗತ್ತನ್ನು ನಾವು ತಿಳ್ಕೊತಾನೆ, ಆವಾಗ ಅವನು ಏನೋ ಒಂದು ಸ್ಟೆಪ್ ತೊಗೊಂಡು ಮುಂದೆ ಹೋಗ್ತಾನೆ. ಗೈಸು, ಆ ಪೆಂಗ್ವಿನ್ ಮಾಡಿದ್ದೇನೆಂದರೆ ಕಂಫರ್ಟ್ ಝೋನಿಂದ ಆಚೆ ಬಂದಿರೋದು. ಸೊ ನಾವೆಲ್ಲ ಇವಾಗಿನ ಕಾಲದಲ್ಲಿ ಸ್ಟ್ರಕ್ ಆಗಿರೋದೆ ಕಂಫರ್ಟ್ ಝೋನಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಕಂಫರ್ಟ್ ಝೋನ್ ಜೊತೆ ನಮ್ಮ ಲೈಫ್ನ ಸ್ಪೆಂಡ್ ಮಾಡ್ತೀವಿ, ಟೈಮ್ನ ವೇಸ್ಟ್ ಮಾಡ್ತೀವಿ. ಬಟ್ ಯು ಆರ್ ಡೂಯಿಂಗ್ ಅಕಾರ್ಡಿಂಗ್ ಟು ಯು, ನಿಮಗೇನು ಇಷ್ಟ ಇದೆ ಅದು ಮಾಡ್ತಾಯಿಲ್ಲ. ಬಟ್ ಒಂದಿಷ್ಟು ಹ್ಯಾಬಿಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ನಾನು ಹೇಳೋ ಮಾತೇನೆಂದರೆ, ದ ಹ್ಯಾಬಿಟ್ಸ್ ವಿಚ್ ಯು ಆರ್ ಫಾಲೋಯಿಂಗ್ ರೈಟ್ ನೋ ದಟ್ ಈಸ್ ಅಂಡರ್ ಕಂಫರ್ಟ್ ಝೋನ್. ಸೊ ಕಂಫರ್ಟ್ ಝೋನ್ ಅಂದರೆ ನಿಮ್ಮ ಹ್ಯಾಬಿಟ್ಸ್ ಎಲ್ಲ ಇದೆ. ಸೊ ಅದನ್ನು ಅನ್ಕಂಫರ್ಟ್ ಝೋನ್ ಥರ ಅಂದರೆ ಎಲ್ಲಿದ್ದರೂ ನಿಮ್ಗೇನು ಮಾಡಬೇಕಿದೆ ಅದು ಮಾಡಿ, ಅದು ಅನ್ಕಂಫರ್ಟಬಲ್ ಇದ್ದರೆ ಅದನ್ನೇ ಮಾಡಿ. ಸೊ ಅದನ್ನೇ ಮಾಡ್ತಾ ನಿಮಗೆ ಅನ್ಕಂಫರ್ಟ್ ಅಂದರೆ ಏನು ಬೇಕಾದ ಏನಾದರೂ ಮಾಡ್ಬೋದು ಅಂತ ಒಂದು ಭಾವನೆ ಬರುತ್ತೆ. ಆ್ಯಂಡ್ ನೀವು ಮಾಡ್ತೀರ. Uncomfortable work may be your next habit that might change your life, guys. Still more we learn from the penguin. Don't live your life under pressure of someone. Lead your life like that. How the people will think of me. Just do what you like, guys.
ಅದು ಪೆಂಗ್ವಿನ್ ಮಾಡಿರೋದೇ, ಅದಕ್ಕೇನು ಇಷ್ಟ ಆಯಿತು ಅದು ಮಾಡಿರೋದು. ಆ ಸ್ಟೆಪ್ ತೊಗೊಂಡಿರೋದಲ್ಲ, ಅದಕ್ಕೆ ಇಷ್ಟ ಆಯಿತು, ಅದೇ ತೊಗೊಂಡಿರೋದು. ಅದಕ್ಕೆ ಗೊತ್ತು ಅದರಲ್ಲಿ ರಿಸಲ್ಟ್ಸ್ ಇಲ್ಲ ಸಪ್ರೇಟಾಗಿ, ಅಂದರೆ ಒಂದೇ ಅಲ್ಲೋನಾಗಿ ಹೋಗಿ ರಿಸ್ಕ್ ತೊಗೊಳೋದು ಅದು ಗೊತ್ತಿರುತ್ತೆ. ಬಟ್ ಆದ್ರೂ ಅದು ಬೇರೆ ಸ್ಟೆಪ್ ತೊಗೊಂಡು, ಸೊ ಅದಕ್ಕೇನು ಇಷ್ಟ ಇದೆ ಅದು ಮಾಡಿದೆ. ಆ್ಯಂಡ್ ನಿಮಗೇನು ಇಷ್ಟ ಇದೆ ಅದನ್ನೇ ಮಾಡಿ. ಲೆಟ್ಸ್ ಗೆಟ್ ಔಟ್ ಆಫ್ ಕಂಫರ್ಟ್ ಝೋನ್ ಆ್ಯಂಡ್ ಡೂ ವಾಟ್ ಯು ಲೈಕ್. ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಮ್ಗೆ ಏನು ಮಾಡಬೇಕಂತ ಅದನ್ನ ಮಾಡೋಣ. ರಿಸ್ಕಿ ಆಗಿರಲಿ, ಹಾರ್ಡ್ ಆಗಿರಲಿ, ಹೇಗಾದರೂ ಆಗಿರಲಿ. ಡನ್. ದಿಸ್ ಇಸ್ ಸೂರ್ಯ ದೇಶಪಾಂಡೆ, ಕಮಿಂಗ್ ಔಟ್ ಆಫ್ ಕಂಫರ್ಟ್ ಝೋನ್ ಆ್ಯಂಡ್ ಲರ್ನಿಂಗ್ ಅಬೌಟ್ ಲೈಫ್, ಡಾಕ್ಯುಮೆಂಟಿಂಗ್ ದ ವ್ಲಾಗ್. ಯೋಚನೆ ಮಾಡಬಾರ್ದು ಗೈಸ್, ನಿಮ್ಗೇನು ಅನಿಸುತ್ತೆ ಅದು ಮಾಡಬೇಕು. ಸೊ ಅದೇ ಥರ ನಾನು ಇವತ್ತಿನ ಕಾಂಟೆಂಟ್ ವಿತೌಟ್ ಪ್ಲ್ಯಾನಿಂಗ್, ವಿತೌಟ್ ಸ್ಕ್ರಿಪ್ಟಿಂಗ್, ವಿತೌಟ್ ಸರ್ಚಿಂಗ್ ದ ಬೆಸ್ಟ್ ಕಾಂಟೆಂಟ್, ಸುಮ್ಮನೆ ಏನು ಬರುತ್ತೆ ಅದನ್ನ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಡೋಂಟ್ ನೋ, ಬಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದಿಸ್. ಯು ಆರ್ ಗೋಯಿಂಗ್ ಟು ಸಿ, ಯು ಆರ್ ಗೋಯಿಂಗ್ ಟು ಕ್ವೈಟ್, ಐ ಡೋಂಟ್ ಕೇರ್. ಬಟ್ ಮೇ ಬಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.